ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭುತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂದಿತಾ ಉಡುಪಿ ಇವರ ಸಹಯೋಗದೊಂದಿಗೆ ಜ್ಞಾನಗಮ್ಯ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರುವಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರ ಭವ್ಯವಾದ ಕೃತಿ ತೀರ್ಥಪ್ರಬಂಧದ ಸರಣಿಯ ಈ ಮಾಲಿಕೆಯಲ್ಲಿ ಅಂತ್ಯರಂಗ ಅಂತ ಕರೆಸಿಕೊಳ್ಳುವಂತಹ ಶ್ರೀರಂಗ ಕ್ಷೇತ್ರದ ಕಾವೇರಿಯ ತಟದಲ್ಲಿ ಇರುವ ಚಂದ್ರಪುಷ್ಕರಣಿಯ ಮಹಾತ್ಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ವಾದಿರಾಜರು ಚಂದ್ರಪುಷ್ಕರಣಿಯ ಮಹಾತ್ಮೆಯನ್ನು ನಿರೂಪಣೆ ಮಾಡ್ತಾ ಹಿತ್ವಾ ಹರಜಟಾಂ ಗಂಗಾಂ ಯತ್ರೇಂದು ಅತಪತ್ತಪಃ ಚಂದ್ರಪುಷ್ಕರಣೀ ಸೇಯಂ ಮಂದಭಾಗ್ಯೈರ್ನ ಸೇವ್ಯತೆ. ಲೋಕಪಾವನಳಾದ ಗಂಗೆಯನ್ನು, ಪಕ್ಕದಲ್ಲೇ ಇರುವಂತಹ ಗಂಗೆಯನ್ನು ಬಿಟ್ಟು ಚಂದ್ರ ಯಾವ ಚಂದ್ರಪುಷ್ಕರಿಣಿ ತೀರದಲ್ಲಿ ಬಂದು ತಪಸ್ಸನ್ನು ಆಚರಿಸಿದನೋ ಅಂತಹ ಚಂದ್ರಪುಷ್ಕರಿಣಿಯನ್ನು ಯಾರು ಮಂದಭಾಗ್ಯರಾಗಿರುತ್ತಾರೆ, ಯಾರು ಅಜ್ಞಾನಿಗಳಾಗಿರ್ತಾರೆ ಅಂಥವರು ಮಾತ್ರ ಸೇವಿಸೋದಿಲ್ಲ. ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅಂಥವರು ಸೇವಿಸದೆ ಬಿಡೋದಿಲ್ಲ ಅಂತ ವಾದಿರಾಜತೀರ್ಥ ಶ್ರೀಪಾದಂಗಳವರು ಚಂದ್ರಪುಷ್ಕರಣಿಯ ಬಗ್ಗೆ ನಿರೂಪಣೆ ಮಾಡ್ತಾರೆ. ಹಿತ್ವಾ ಹರಜಟಾಂ ಗಂಗಾಂ. ಭಾಗವತದ ಕಪಿಲಗೀತೆಯಲ್ಲಿ ಕಪಿಲರು ನಿರೂಪಣೆ ಮಾಡ್ತಾ ಯತ್ ಶ್ರೌತ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯಭಿಭೃತೇನ ಶಿವಶಿವೋಭೂತ್. ಯಾವ ಭಗವಂತನ ಪಾದವನ್ನು ಸೋಂಕಿ ಬಂದದ್ದರಿಂದಾಗಿ ಆ ಗಂಗಾದೇವಿಗೆ ಅಷ್ಟು ಪಾವಿತ್ರ್ಯತೆ ಬಂತು, ಅಂತಹ ಗಂಗಾದೇವಿಯನ್ನು ಜಟೆಯಲ್ಲಿ ಧರಿಸಿದ್ದರಿಂದಾಗಿ ಶಿವನಿಗೆ ಶಿವ ಎಂಬ ಹೆಸರು ಬಂತು. ಶಿವ ಅನ್ನೋದಕ್ಕೆ ಮಂಗಳಕರ ಅಂತ ಅರ್ಥ. ಆ ಶಿವ ಮಂಗಳಕರನಾದ್ನು. ಅಂತಹ ಗಂಗೆಯನ್ನು ಬಿಟ್ಟು ಚಂದ್ರ ತಾನು ಚಂದ್ರಪುಷ್ಕರಣಿಗೆ ತಪಸ್ಸನ್ನು ಮಾಡಲಿಕ್ಕೆ ಬಂದ ಅಂತ ನಿರೂಪಣೆ ಮಾಡ್ತಾರೆ. ಏನು ಅಂತಹ ತಪ್ಪನ್ನು ಏನು ಮಾಡಿದ್ದ ಚಂದ್ರ ಅಂತ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನೋಡಿದರೆ, ಸ್ಕಾಂದ ಪುರಾಣದಲ್ಲಿ, ಲಿಂಗ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ, ಮಹಾಭಾರತದಲ್ಲಿ ಈ 4 ಕಡೆ ಚಂದ್ರನ ನಿರೂಪಣೆ ಬಂದಿದೆ. ಚಂದ್ರ ತಾನೊಂದು ದೊಡ್ಡ ತಪ್ಪನ್ನು ಮಾಡ್ತಾನೆ. ಚಂದ್ರ ತಾನು ಬೃಹಸ್ಪತ್ಯಾಚಾರ್ಯರಲ್ಲಿ ಅಧ್ಯಯನವನ್ನು ನಡೆಸ್ತಾ ಇರ್ತಾನೆ. ಅನೇಕ ವರ್ಷಗಳ ಕಾಲ ಅಧ್ಯಯನ ನಡೀತದೆ. ತಾನು ಒಂದು ದೊಡ್ಡ ರಾಜಸೂಯ ಯಾಗವನ್ನು ಮಾಡ್ತಾನೆ. ಆ ರಾಜಸೂಯ ಯಾಗದ ಅವಭೃತ ಸ್ನಾನದ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾದಂತಹ ತಾರಾದೇವಿಯನ್ನು ತಾನು ಅಪಹರಣ ಮಾಡಿಬಿಡ್ತಾನೆ. ವಿದ್ಯೆಯನ್ನು ಅಭ್ಯಾಸ ಮಾಡುವಾಗಲೇ ಅವನಿಗೆ ತಾರೆಯ ಮೇಲೆ ಒಂದು ರೀತಿಯ ಮೋಹ ಹುಟ್ಟಿರ್ತದೆ. ಗುರುಪತ್ನಿ, ಆ ಗುರುಪತ್ನಿಯನ್ನು ಯಾವುದೇ ಕಾರಣಕ್ಕೂ ಕಾಮದ ದೃಷ್ಟಿಯಿಂದ ನೋಡಬಾರದು. ಆದರೂ ಪ್ರಾರಬ್ಧ ಕರ್ಮ ಅದರಂತೆ ಗುರುಪತ್ನಿಯನ್ನು ತಾನು ಕಾಮದ ದೃಷ್ಟಿಯಿಂದ ನೋಡಿ ಆ ಅವಭೃತ ಸ್ನಾನದ ಅಂತ್ಯದಲ್ಲಿ ಎಷ್ಟು ಮಂದಿ ಹೇಳಿದರೂ, ರಾಜರಾಜಾದಿಗಳು ದೇವತೆಗಳು ಹೇಳಿದರೂ ಕೇಳದೇನೆ ತಾನು ತಾರೆಯನ್ನು
ಕರೆದುಕೊಂಡು ಓಡಿ ಹೋಗ್ತಾನೆ. ಅನೇಕ ದಿವಸಗಳ ಕಾಲ ಯಾರಿಗೂ ಕಾಣೋದೇ ಇಲ್ಲ. ಇಷ್ಟಾಗಿ ಸ್ವಲ್ಪ ದಿವಸದ ನಂತರ ತಾರೆಯನ್ನು ಪುನಃ ಕರೆದುಕೊಂಡು ಬರ್ತಾನೆ. ಈ ಮಧ್ಯದಲ್ಲಿ ಅನೇಕ ಬಾರಿ ಬೃಹಸ್ಪತಿಗಳು ಚಂದ್ರನಿಗೆ ಹೇಳಿ ಕಳಿಸ್ತಾರೆ, ತಾರೆಯನ್ನು ಬಿಟ್ಟು ಬಿಡು, ತಾರೆ ನಿನ್ನ ಗುರುಪತ್ನಿ ಅಂತ ಬೃಹಸ್ಪತ್ಯಾಚಾರ್ಯರು ಕೂಡ ಅನೇಕ ರೀತಿಯ ಬುದ್ಧಿವಾದವನ್ನು ಹೇಳ್ತಾರೆ. ಕಡೆಗೆ ಯಾವಾಗ ಅವನು ಬಿಡೋದಿಲ್ವೋ ಆಗ ಬ್ರಹ್ಮದೇವರ ಬಳಿ ಹೋಗಿ ಅವರ ಕಷ್ಟವನ್ನು ತೋಡಿಕೊಳ್ತಾರೆ. ಇತ್ತ ಚಂದ್ರ ತಾರೆಯ ಸಂಪರ್ಕ ಮಾಡಿ ಬ್ರಹ್ಮದೇವರಿಂದ ಹೇಳಿಸಿಕೊಂಡು, ಬ್ರಹ್ಮದೇವರು ಛೀಮಾರಿಯನ್ನು ಹಾಕ್ತಾರೆ, ನೀನು ಗುರುಪತ್ನಿಯನ್ನು ಅಪಹರಣ ಮಾಡಿದ್ದಿ, ನಿನ್ನಂಥ ಕೆಟ್ಟ ಕೆಲಸವನ್ನು ಯಾರೂ ಮಾಡೋದಿಲ್ಲ, ಆದ್ದರಿಂದ ಬೃಹಸ್ಪತ್ಯಾಚಾರ್ಯರಿಗೆ ಮೊದಲು ತಂದು ಆ ತಾರೆಯನ್ನು ಒಪ್ಪಿಸು ಅಂತ ಹೇಳಿದಾಗ ಚಂದ್ರ ತಾರೆಯನ್ನು ತಂದು ಒಪ್ಪಿಸ್ತಾನೆ. ಇದಾಗಿ ಸ್ವಲ್ಪ ದಿವಸಗಳ ನಂತರ ಅವಳು ಬರುವಾಗಲೇ ಗರ್ಭಿಣಿ ಆಗಿರ್ತಾಳೆ. ಚಂದ್ರನ ಜೊತೆಗಿದ್ದು ಬರುವಾಗಲೇ ಗರ್ಭಿಣಿ ಆಗಿರ್ತಾಳೆ. ಒಂದಿಷ್ಟು ದಿವಸಗಳ ನಂತರ ಆ ಮಗು ಹೊರಗಡೆ ಬರ್ತದೆ. ಬಹಳ ಸುಂದರವಾಗಿರ್ತದೆ ಮಗು. ಆ ಮಗುವನ್ನು ನೋಡಿ ಇದು ಯಾರ ಮಗು ಅಂತ ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ನೀನು ಚಂದ್ರನ ಜೊತೆಗೆ ಹೋಗುವುದಕ್ಕಿಂತ ಮುಂಚೆಯೇ ನಿನ್ನಲ್ಲಿ ಗರ್ಭಧಾರಣೆ ಆಗಿತ್ತು, ಆದ್ದರಿಂದ ಈಗ ಹೊರಬಂದಿರುವ ಮಗು ನನ್ನ ಮಗು ಅಂತ ಹೇಳ್ತಾರೆ. ಚಂದ್ರ ಹೇಳ್ತಾನೆ, ನೋಡಲಿಕ್ಕೆ ಇಷ್ಟು ಸುಂದರವಾಗಿದೆ, ನಾನು ತಾರೆಯನ್ನು ಕರೆದುಕೊಂಡು ಹೋದಾಗ ಗರ್ಭಧಾರಣೆ ಆಗಿದ್ದು, ಆದ್ದರಿಂದ ಈ ಮಗು ನನ್ನ ಮಗು ಅಂತ ಹೇಳ್ತಾನೆ ಚಂದ್ರ. ಕಡೆಗೆ ಇವರಿಬ್ಬರ ಜಗಳ ಸುಲಭಕ್ಕೆ ಪರಿಹಾರ ಆಗೋದಿಲ್ಲ. ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ. ಬ್ರಹ್ಮದೇವರು ತಾರೆಯನ್ನೇ ಕರೆದು ಕೇಳ್ತಾರೆ, ಯಾರ ಮಗು ಇದು ಅಂತ. ಆಗ ತಾರೆ ಹೇಳ್ತಾಳೆ, ಇದು ಚಂದ್ರನ ಮಗು ಅಂತ. ವಾದಿರಾಜರು ಹೇಳ್ತಾರೆ, ಜಾನಾತಿ ಮಾತಾ ಪರಂ ಆತ್ಮಜಾತಂ ನೂನಂ ಪಿತಾ ಕ್ವಚಿದೇವ ಲೋಕೆ. ಮಗುವನ್ನು ಹಡೆದಾಗ ಇದು ಯಾರ ಮಗು ಅಂತ ತಾಯಿಗೆ ಸರಿಯಾಗಿ ತಿಳಿದಿರ್ತದಂತೆ. ಮಕ್ಕಳು ಎಲ್ಲೋ ಕಳೆದು ಹೋಗಿದ್ರೆ, ಅನೇಕ ವರ್ಷಗಳ ನಂತರ ಸಿಕ್ಕಿದರೆ ತಾಯಿ ಮೊದಲು ಕಂಡು ಹಿಡಿತಾಳೆ, ತಂದೆ ಕೆಲವೊಂದು ಬಾರಿ ಕಂಡು ಹಿಡಿತಾನೆ. ಹಾಗೆ ತಾಯಿಗೆ ತನ್ನ ಮಗ ಯಾರು, ಯಾರಿಂದ ಆ ಮಗ ಹುಟ್ಟಿದ್ದು ಅನ್ನುವ ಸ್ಪಷ್ಟ ಪರಿಕಲ್ಪನೆ ಇರ್ತದೆ. ಆದ್ದರಿಂದಾಗಿ ತಾಯಿಯನ್ನು ಬ್ರಹ್ಮದೇವರು ಕೇಳಿದ್ದಾರೆ. ಅದರಂತೆ ಆ ತಾರೆ ಹೇಳಿದ್ದಾಳೆ. ಆ ಮಗುವಿಗೆ ಬುಧ ಅಂತ ನಾಮಕರಣವನ್ನು ಮಾಡ್ತಾರೆ. ಬುಧ ಅಂದರೆ ಅವನು ಯಾರ ಮಗ ಅಂತ ತಿಳಿದ, ಆದ್ದರಿಂದಾಗಿ ಅವನನ್ನು ಬುಧ ಅಂತ ಕರೆದರು. ನವಗ್ರಹದ ಧ್ಯಾನ ಶ್ಲೋಕದಲ್ಲಿಯೂ ಹೇಳುವಾಗ ರೂಪೇಣ ಅಪ್ರತಿಮಂ ಬುಧಂ ಅಂತ ಹೇಳ್ತಾರೆ. ಬಹಳ ಸುಂದರನಾಗಿರ್ತಾನಂತೆ. ಚಂದ್ರನೇ ಸುಂದರ, ಆ ಚಂದ್ರನ ಮಗ, ಆದ್ದರಿಂದ ಅವನು ಕೂಡ ಬಹಳ ಸುಂದರನಾಗಿರ್ತಾನೆ. ಆಗ ತಾರೆ ಮತ್ತು ಬೃಹಸ್ಪತ್ಯಾಚಾರ್ಯರು ಇಬ್ಬರು, ಇವರ ಜೊತೆಗೆ ಬ್ರಹ್ಮದೇವರು, ಮೂರೂ ಮಂದಿ ಛೀಮಾರಿಯನ್ನು ಹಾಕಿದಾಗ ಚಂದ್ರನ ಕಾಂತಿ ಏನಿರ್ತದೆ ಆ ಕಾಂತಿ ಕಳೆಗುಂದಿ ಅವನ ಶಕ್ತಿ ಹೀನ ಆಗ್ತದೆ. ಇದು ಚಂದ್ರ ಮಾಡಿದ ಮೊದಲನೆಯ ದೊಡ್ಡ ತಪ್ಪು. ಇನ್ನೊಂದು ದೊಡ್ಡ ತಪ್ಪನ್ನು ಚಂದ್ರ ಮಾಡಿದ್ದಾನೆ. ಚಂದ್ರ ದಕ್ಷನಿಗೆ 27 ಮಂದಿ ಹೆಣ್ಣು ಮಕ್ಕಳಿರ್ತಾರೆ. ಆ 27 ಮಂದಿ ಹೆಣ್ಣು ಮಕ್ಕಳನ್ನು ಚಂದ್ರನೇ ಮದುವೆ ಆಗ್ತಾನೆ. ಮದುವೆಯಾಗಿ ಎಲ್ಲರ ಜೊತೆಗೆ ಸಂಸಾರವನ್ನು ಮಾಡಿಕೊಂಡಿರ್ತಾನೆ. ಆದರೆ ವಿಶೇಷವಾಗಿ ರೋಹಿಣಿಯ ಮೇಲೆ ಪ್ರೀತಿ. ರೋಹಿಣಿಯನ್ನು ಹೆಚ್ಚಾಗಿ ವಿಹಾರಕ್ಕೆ ಕರೆದುಕೊಂಡು ಹೋಗುವಂತಹದ್ದು, ಏನೇ ಕೇಳೋದಿದ್ರೂ ರೋಹಿಣಿಯನ್ನೇ ಕೇಳೋದು, ರೋಹಿಣಿಯ ಜೊತೆಗೇ ಇರೋದು, ಹೀಗೆ ರೋಹಿಣಿಯನ್ನೇ ಹೆಚ್ಚು ಆದರದಿಂದ ನೋಡಿಕೊಳ್ತಾ ಇರ್ತಾನೆ. ಮಿಕ್ಕ 26 ಮಂದಿಗೆ ಇದನ್ನು ನೋಡಿ ಸಹಿಸಲಿಕ್ಕೆ ಆಗೋದಿಲ್ಲ, ಬಹಳ ಬೇಸರ ಆಗ್ತದೆ. ಎಲ್ಲರೂ ಸೇರಿ ದಕ್ಷ ಪ್ರಜಾಪತಿಯ ಹತ್ತಿರ ದೂರನ್ನು ನೀಡ್ತಾರೆ, ಹೀಗೆ ಚಂದ್ರ ಅನ್ಯಾಯವನ್ನು ಮಾಡ್ತಾ ಇದ್ದಾನೆ ಅಂತ. ದಕ್ಷ ಇದನ್ನು ತಿಳಿದು ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ನಿನಗೆ ಕ್ಷಯರೋಗ ಬರಲಿ ಅಂತ ಶಾಪವನ್ನು ಕೊಡ್ತಾನೆ. ಅಂದರೆ ನಿನ್ನ ಕಾಂತಿ ಹೀನಾಗಲಿ. ಚಂದ್ರನಿಗೆ ಕ್ಷಯರೋಗ ಬರಲಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಚಂದ್ರನ ಕಾಂತಿ ಹೀನ ಆಗಲಿ,
ಅಂತ ದಕ್ಷ ಪ್ರಜಾಪತಿ ಶಾಪವನ್ನು ಕೊಡ್ತಾನೆ. ಅದರ ನಂತರ ದಕ್ಷ ಪ್ರಜಾಪತಿಯ ಶಾಪವನ್ನು ಪಡೆದು ಚಂದ್ರ ದಕ್ಷ ಪ್ರಜಾಪತಿಗೆ ಪುನಃ ಶಾಪವನ್ನು ಕೊಡ್ತಾನೆ. ನಿಮ್ಮ ಎಲ್ಲ ಸಂಪತ್ತು ಕೂಡ ನಾಶ ಆಗಲಿ ಅಂತ ಚಂದ್ರನೂ ಕೂಡ ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾನೆ. ಆಗ ದಕ್ಷ ಪ್ರಜಾಪತಿ ಪುನಃ ಚಂದ್ರನನ್ನು ಸದೆಬಡಿತೇನೆ ಅಂತ ಬಂದಾಗ ಹೆದರಿ ಚಂದ್ರ ಶಿವನ ಹತ್ತಿರ ಓಡಿ ಹೋಗಿ ಶಿವನನ್ನು ಮೊರೆ ಹೋಗ್ತಾನೆ. ಶಿವ ನನ್ನನ್ನು ನಂಬಿ ಚಂದ್ರ ಬಂದಿದ್ದಾನೋ ಅವನನ್ನು ನಾನು ಕಾಪಾಡ್ತೇನೆ ಅಂತ ಆ ಚಂದ್ರನನ್ನು ತನ್ನ ಜಟೆಯ ಮೇಲೆ ಇರಿಸಿಕೊಳ್ತಾನೆ. ಇದನ್ನು ತಿಳಿದು ದಕ್ಷ ಪ್ರಜಾಪತಿ ಶಿವನ ಹತ್ತಿರ ಬರ್ತಾನೆ. ಶಿವನ ಹತ್ತಿರ ಬಂದು ಆ ಚಂದ್ರನನ್ನು ಬಿಡಬೇಕು ಅಂತ ಹೇಳಿದಾಗ ದಕ್ಷ ಪ್ರಜಾಪತಿಗೂ ಶಿವನಿಗೂ ವಾಗ್ಯುದ್ಧ ನಡೀತದೆ. ನನ್ನನ್ನು ನಂಬಿ ಅವನು ಬಂದಿದ್ದಾನೆ, ನಾನು ಅವನನ್ನು ಬಿಡೋದಿಲ್ಲ, ಇವನು ನನ್ನ ಅತಿಥಿ, ನಾನು ಇವನನ್ನು ಬಿಡೋದಿಲ್ಲ ಅಂತ ರುದ್ರದೇವರು ಗಟ್ಟಿ ಮನಸ್ಸಿನಿಂದ ಕುಳಿತಿದ್ದಾರೆ. ದಕ್ಷ ಪ್ರಜಾಪತಿಯು ಕೂಡ ನನಗೆ ಬೇಕೇ ಬೇಕು ಅಂತ ಅವನೂ ಕೂಡ ಕೂತಿದ್ದಾನೆ. ಕಡೆಗೆ ಸಮಸ್ಯೆ ಬಗೆಹರಿಯದೇ ಇದ್ದಾಗ ದಕ್ಷ ಪ್ರಜಾಪತಿ ಶಿವನಿಗೆ ಶಾಪವನ್ನು ಕೊಡಲಿಕ್ಕೆ ಅಂತ ಮುಂದೆ ಬರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ವಿಷ್ಣು ಮತ್ತು ಬ್ರಹ್ಮದೇವರು ಇಬ್ಬರೂ ಕೂಡ ಬಂದು ವಾತಾವರಣವನ್ನು ತಿಳಿ ಮಾಡಿ ಆ ಚಂದ್ರನನ್ನು 2 ಭಾಗವನ್ನಾಗಿ ಮಾಡ್ತಾರೆ. ಶಿವನ ಜಟೆಯಲ್ಲಿರುವ ಚಂದ್ರನನ್ನು 2 ಭಾಗವನ್ನಾಗಿ ಮಾಡಿ, ಒಂದು ಭಾಗವನ್ನು ವೃದ್ಧಿ ಇಲ್ಲದಂತೆ, ಕ್ಷಯ ಮತ್ತು ವೃದ್ಧಿಗಳಿಲ್ಲದಂತೆ ಹೇಗಿದ್ದಾನೋ ಹಾಗೆಯೇ ಶಿವನ ಜಟೆಯ ಮೇಲೇ ಇರುವಂತೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನೊಂದು ಭಾಗವನ್ನು ವೃದ್ಧಿ ಕ್ಷಯಗಳಾಗುವಂತೆ ಅದಕ್ಕೆ ಶಾಪವನ್ನು ನೀಡಿ ಆ ದಕ್ಷ ಪ್ರಜಾಪತಿಯ ಶಾಪ ಹೊಂದುವಂತೆ ಅವನಿಗೆ ತಟ್ಟುವಂತೆ ಮಾಡಿ ಆ ಮತ್ತೊಂದು ಭಾಗವನ್ನು ನಕ್ಷತ್ರಗಳಿಗೆ ನೀಡ್ತಾರೆ. ಹೀಗೆ ದಕ್ಷ ಪ್ರಜಾಪತಿಯ ಶಾಪ ಮತ್ತು ಬ್ರಹ್ಮದೇವರ ಶಾಪ ಕ್ಷಯ ಆಗಲಿ, ನಿನ್ನ ಕಾಂತಿ ಕ್ಷಯ ಆಗಲಿ ಅಂತ ಬೃಹಸ್ಪತ್ಯಾಚಾರ್ಯರು ಮತ್ತು ತಾರೆಯರ ಶಾಪ, ಈ ಎಲ್ಲದರಿಂದ ಕೂಡಿಕೊಂಡು ಚಂದ್ರ ಕಾಂತಿಹೀನನಾಗ್ತಾನೆ. ಚಂದ್ರ ಕಾಂತಿಹೀನನಾದಾಗ ದೇವಲೋಕದಲ್ಲಿ ಎಲ್ಲ ಔಷಧಿಗಳು, ವನಸ್ಪತಿಗಳು ಎಲ್ಲವೂ ಕೂಡ ಕಾಂತಿಯನ್ನು ಕಳೆದುಕೊಳ್ತವೆ. ಯಾಕೆಂದರೆ ಎಲ್ಲ ಔಷಧಿಗಳು ಮತ್ತು ವನಸ್ಪತಿಗಳ ರಾಜ ಚಂದ್ರ. ಯಾವಾಗ ಚಂದ್ರನೇ ತನ್ನ ಕಾಂತಿಯನ್ನು ಕಳೆದುಕೊಳ್ತಾನೆ ಆಗ ಆ ಎಲ್ಲ ಔಷಧಿಗಳು ಮತ್ತು ವನಸ್ಪತಿಗಳು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತಾವೆ. ಆಗ ಚಂದ್ರ ತಾನು ಪುನಃ ಕಾಂತಿಯನ್ನು ಪಡೆಯಬೇಕು ಅನ್ನುವ ದೃಷ್ಟಿಯಿಂದ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾನೆ ಮತ್ತು ಚಂದ್ರಪುಷ್ಕರಣಿ ಕ್ಷೇತ್ರಕ್ಕೆ, ಶ್ರೀರಂಗ ಕ್ಷೇತ್ರಕ್ಕೆ ಬಂದು ಅಲ್ಲಿ ಚಂದ್ರಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಆದ್ದರಿಂದ ಹಿತ್ವಾ ಹರಜಟಾಂ ಗಂಗಾಂ ಯತ್ರ ಇಂದು ಅತಪತ್ತಪಃ ಅಂತ ವಾದರಾಜತೀರ್ಥ ಶ್ರೀಪಾದಂಗಳವರು ನಿರೂಪಣೆ ಮಾಡಿದ್ದು. ಈ ಚಂದ್ರ ಇಲ್ಲಿ ತಪಸ್ಸನ್ನು ಮಾಡಿದ್ರಿಂದಾಗಿ ಚಂದ್ರಪುಷ್ಕರಣಿ ತೀರವೂ ಕೂಡ, ಚಂದ್ರಪುಷ್ಕರಣಿ ಸರೋವರವೂ ಕೂಡ ಚಂದ್ರನಂತೆ ಗೋಲಾಕಾರದಲ್ಲಿ ಇದೆ. ಇದು ಈ ಚಂದ್ರಪುಷ್ಕರಣಿ ಸರೋವರ ರಂಗನಾಥನಿಂದ 5ನೇ ಪ್ರಾಕಾರದಲ್ಲಿ ಇದೆ. ಒಟ್ಟು 7 ಪ್ರಾಕಾರಗಳಿದೆ ರಂಗನಾಥ ದೇವಾಲಯದಲ್ಲಿ. ಅದರಲ್ಲಿ 5ನೇ ಪ್ರಾಕಾರದಲ್ಲಿ ಇರುವಂತಹ ಚಂದ್ರಪುಷ್ಕರಣಿ ಸರೋವರ. ಈ ಚಂದ್ರಪುಷ್ಕರಣಿ ಸರೋವರದಲ್ಲಿ ಸ್ನಾನವನ್ನು ಮಾಡಿದರೆ ಏನು ಫಲ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇದರ ಹಿರಿಮೆಯನ್ನು ನಿರೂಪಣೆ ಮಾಡ್ತಾರೆ. ಚಂದ್ರಪುಷ್ಕರಣಿ ಯತ್ರ ಸರಸಿ ಪಾಪನಾಶಿನಿ ತತ್ರ ಸ್ನಾನಂ ಮನುಷ್ಯಾಣಂ ಸರ್ವಾರಿಷ್ಟ ನಿವಾರಣಂ. ಯಾರು ಈ ಚಂದ್ರಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯ ಅನಿಷ್ಟಗಳು ಕೂಡ ಪರಿಹಾರವಾಗ್ತವೆ. ಈ ಚಂದ್ರಪುಷ್ಕರಣಿ ತೀರ್ಥದ ತಟದಲ್ಲಿ 3 ವೃಕ್ಷಗಳಿದೆಯಂತೆ. ಪ್ರಚ್ಛಾಯಶ್ಚ ಸುಗಂಧಿಶ್ಚ ಪುನ್ನಾಗಸ್ತತ್ರ ತಿಷ್ಠತಿ ಪುರಾ ಚಂದ್ರಮಸಾರಾಜ್ಞ ಪ್ರತಿಷ್ಠಾಪ್ಯ ವಿವರ್ಧಿತಃ. ಚಂದ್ರಮಸು ಅಂತ ಒಬ್ಬ ರಾಜ, ಆ ಚಂದ್ರಮಸಿ ಎಂಬ ರಾಜ ಪುನ್ನಾಗ, ಸುಗಂಧಿ ಮತ್ತು ಪ್ರಚ್ಛಾಯ ಅಂತ 3 ವೃಕ್ಷಗಳನ್ನು ಇಲ್ಲಿ ನೆಟ್ಟಿದ್ದಾನೆ. ಯಾರು ಈ ಚಂದ್ರಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಈ ವೃಕ್ಷಗಳ ಛಾಯೆಯ ಕೆಳಗಡೆ
ವೃಕ್ಷಗಳ ನೆರಳಿನ ಕೆಳಗೆ ಯಾರು ಪಿತೃಗಳಿಗೆ ಪಿಂಡದಾನವನ್ನು ಮಾಡ್ತಾರೆ, ಅಂತಹ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿದ ವ್ಯಕ್ತಿ ಷಣ್ಣವತಿ ಶ್ರಾದ್ದವನ್ನು ಮಾಡಿದ ಫಲವನ್ನು ಪಡಿತಾನೆ ಅಂತ ಬ್ರಹ್ಮಾಂಡ ಪುರಾಣ ತಿಳಿಸ್ತದೆ. ಈ ಚಂದ್ರಪುಷ್ಕರಿಣಿ ತೀರವನ್ನು ವಿಷ್ಣು ಪಾರ್ಷದರು ಸದಾ ಕಾಲದಲ್ಲಿ ರಕ್ಷಣೆ ಮಾಡ್ತಾ ಇರ್ತಾರೆ. ವಿಷ್ಣು ಪಾರಿಷದಾಹ ಹೀಯೇತೆ ತೀರ್ಥಂ ರಕ್ಷಂತಿ ಸರ್ವದಾ ವಾಸುದೇವೇತಿ ದೇವಸ್ಯ ತತ್ರ ನಾಮ ಪ್ರಶಸ್ಯತೆ. ವಿಷ್ಣು ಪಾರ್ಷದರಿಂದ ರಕ್ಷಣೆಗೊಳಗಾಗುವಂತಹ ಈ ತೀರ್ಥದಲ್ಲಿ ವಾಸುದೇವ ಯಾವಾಗಲೂ ಕೂಡ ನೆಲೆಸಿರ್ತಾನೆ. ಆದ್ದರಿಂದಲೇ ವಾಸುದೇವನಿಗೆ ವಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಅಂತ ಆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಲೇ ಭಗವಂತನಿಗೆ ವಾಸುದೇವ ಅಂತ ಹೆಸರು ಬಂದದ್ದು. ಅಂತಹ ಭಗವಂತ ವಾಸುದೇವ ರೂಪದಿಂದ ಇಲ್ಲಿಯೂ ಇದ್ದಾನೆ. ಇಲ್ಲಿ ಅನೇಕ ದಾನಗಳನ್ನು ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ತಿಲದಾನವನ್ನು ಮಾಡಬೇಕಂತೆ. ವಿಶೇಷವಾಗಿ ತಿಲದಾನಂ ವಿಶೇಷೇಣ ತಸ್ಮಿನ್ ದೇಶೇ ಪ್ರಶಸ್ಯತೆ ತತ್ರ ಸ್ನಾನಂ ಚ ದಾನಂ ಚ ಸರ್ವ ಪಾಪಾಪನೋದನಂ. ತಿಲದಾನಂ ವಿಶೇಷೇಣ ತಸ್ಮಿನ್ ದೇಶೇ ಪ್ರಶಸ್ಯತೆ ತತ್ರ ಸ್ನಾನಂ ಚ ದಾನಂ ಚ ಸರ್ವ ಪಾಪಾಪನೋದನಂ. ವಿಶೇಷವಾಗಿ ತಿಲದಾನ ಮಾಡೋದರಿಂದಾಗಿ ಜ್ಞಾನ ವೃದ್ಧಿ ಆಗ್ತದೆ ಅಂತ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಪರದಾರ ಕೃತಾತ್ ಪಾಪಾತ್ ತತ್ರ ಸ್ನಾತ್ವ ವಿಶುದ್ಧತಿ. ಯಾರು ಪರಸ್ತ್ರೀ ಸಂಘವನ್ನು ಮಾಡಿ ದೊಡ್ಡ ಪಾಪವನ್ನು ಸಂಘಟನೆ ಮಾಡಿಕೊಂಡಿರ್ತಾನೋ ಅಂತಹ ಪರಸ್ತ್ರೀ ಸಂಘದಿಂದ ಉಂಟಾದ ಪಾಪವೂ ಕೂಡ ಚಂದ್ರಪುಷ್ಕರಣಿ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ಭಗವಂತನನ್ನು ಭಕ್ತಿಯಿಂದ ಕಾಣೋದ್ರಿಂದಾಗಿ ಆ ಪಾಪವೂ ಕೂಡ ಪರಿಹಾರ ಆಗ್ತದೆ. ತತ್ರ ಸ್ನಾತ್ವ ನರಶುದ್ಧೇತ್ ಗೋವಧಾತ್ ಸ್ತ್ರೀವಧಾತಪಿ. ಬ್ರಾಹ್ಮಣ ಹತ್ಯೆ, ಗೋಹತ್ಯೆ ಇದೆಲ್ಲವೂ ಕೂಡ ಸರ್ವಥಾ ಮಾಡಬಾರದು, ಯಾವ ಕಾರಣಕ್ಕೂ ಮಾಡಬಾರದು. ಆದರೂ ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಏನೋ ನಮಗೆ ಗೊತ್ತಿಲ್ಲದೇನೆ ಗೋವಿನ ಹತ್ಯೆ ಆದರೆ ಆ ಗೋಹತ್ಯೆಯಿಂದ ಬರುವ ಪಾಪವೂ ಕೂಡ ಚಂದ್ರಪುಷ್ಕರಣಿ ತೀರ್ಥದಲ್ಲಿ ಮಾಡುವ ಸ್ನಾನದಿಂದ ಪರಿಹಾರ ಆಗ್ತದೆ. ಸ್ತ್ರೀವಧೆ ಪರಿಹಾರ ಆಗ್ತದೆ. ಅದೇ ರೀತಿಯಾಗಿ ನಾವು ಬ್ರಾಹ್ಮಣರು ಅನೇಕ ರೀತಿಯ ದ್ರವ್ಯವನ್ನು ಪರಿಗ್ರಹ ಮಾಡಿರ್ತೇವೆ, ಅನೇಕ ರೀತಿಯ ದಾನವನ್ನು ಪರಿಗ್ರಹ ಮಾಡಿರ್ತೀವಿ. ಆ ಪಾಪವೆಲ್ಲ ನಮಗೆ ಸುತ್ತಿಕೊಂಡಿರ್ತದೆ. ಆ ಪರಿಗ್ರಹದಿಂದ ಬಂದ ಪಾಪವೂ ಕೂಡ ಈ ಚಂದ್ರಪುಷ್ಕರಣಿಯಲ್ಲಿ ಸ್ನಾನ ಮಾಡೋದರಿಂದಾಗಿ ಪರಿಹಾರ ಆಗ್ತದೆ. ಪರಿಗ್ರಹ ಕೃತಾತ್ ಪಾಪಾತ್ ತತ್ರ ಸ್ನಾತ್ವ ವಿಶುದ್ಧತಿ. ಹೀಗೆ ಚಂದ್ರಪುಷ್ಕರಣಿಯ ನಿರೂಪಣೆಯನ್ನು, ಚಂದ್ರಪುಷ್ಕರಣಿಯಲ್ಲಿ ಸ್ನಾನ ಮಾಡುವ ವಿಶೇಷತೆಯನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಸುಮಾರು 65ರಿಂದ 70 ಶ್ಲೋಕಗಳಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಇಂತಹ ಚಂದ್ರಪುಷ್ಕರಣಿ ತೀರ್ಥವನ್ನು ತಾವು ಗಮನಿಸಿ ಅಲ್ಲಿ ಮಿಂದು ಸ್ನಾನ ಮಾಡಿ ರಂಗನ ದರ್ಶನವನ್ನು ಮಾಡಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಮ್ಮ ಭವ್ಯವಾದ ಕೃತಿಯಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ. ನಾವು ಅಲ್ಲಿಗೆ ಹೋದಾಗ ಆ ಚಂದ್ರಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಜ್ಞಾನ ಕಾರ್ಯವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು.